ಫಸ್ಟ್ ನನಗೆ ಏನು ಗೊತ್ತಾ, ನನ್ನ ಡ್ರೀಮ್ ಮೊದಲಿತ್ತು ಎಕ್ಸ್ಪ್ರೆಸ್ ತಗೊಳ್ಬೇಕಂತ. ಸೊ ಇವಾಗ ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ. ಫೈನಲಿ ನಾನು ಕೋಸ್ಟಾರಿಕಾದಲ್ಲಿ ಒಂದು ಬೈಕ್ ತಗೋಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ನಾನು ಅದನ್ನು ತಗೊಳ್ತೀನಿ. ಡ್ರೀಮ್ ಏನೂ ಅಲ್ಲ, ಇದು ನಾರ್ಮಲ್ ನನಗೆ. ಸೊ ಈ ಬೈಕ್ ತಗೊಳ್ಳೋದು ಅಥವಾ ಏನೊಂದು ಪರ್ಚೇಸ್ ಮಾಡೋದೇನು ಮೈಂಡಿಗೆ ಇರಲ್ಲ ಯಾವತ್ತು. ಬಟ್ ಇವತ್ತು ನಾನು ಎಕ್ಸ್ಪ್ರೆಸ್ ತಗೊಳ್ಳೋದಾಗಿತ್ತು, ತಗೊಳ್ಳಲ್ಲ. ಹಂಕು 160 ತಗೊಳ್ತಾ ಇದ್ದೇನೆ. ಸೊ ಅದ್ರ ಪ್ರೈಸ್ ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೇನೆ. ಇಂಡಿಯಾದು ಮತ್ತು ಇಲ್ಲಿದೆ ಪ್ರೈಸಿಗೆ ತುಂಬ ಡಿಫ್ರೆನ್ಸ್. ಫಸ್ಟ್ ನನಗೆ ಏನು ಗೊತ್ತಾ, ನನ್ನ ಡ್ರೀಮ್ ಮೊದಲಿತ್ತು ಎಕ್ಸ್ಪ್ರೆಸ್ ತಗೊಳ್ಬೇಕಂತ. ಸೊ ಇವಾಗ ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ. ಬಟ್ ಎಲ್ಲ ರೆಡಿ ಇದೆ, ಬಟ್ ನನಗೆ ಎಕ್ಸ್ಪ್ರೆಸ್ ತಗೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಇಷ್ಟು ಹೈಟ್ ಇದೆ ಅಂದರೆ ನನ್ನ ಹೈಟಿಗೆ ಇದು ಸೂಟೇ ಆಗಲ್ಲ. ಸೊ ಸಿಟಿ ರೈಡಿಗೋಸ್ಕರ ನಾನು ಈ ಎಕ್ಸ್ಪ್ರೆಸ್ಸನ್ನು ನಾನು ಚೂಸ್ ಮಾಡಲಿಕ್ಕೆ ಆಗಿಲ್ಲ, ಯಾಕಂದ್ರೆ ತುಂಬ ಹೈಟ್ ಇದೆ. ಸೊ ನನ್ನ ಹೈಟಿಗೆ ಎಕ್ಸ್ಪ್ರೆಸ್ ಸೂಟೇ ಆಗಲ್ಲ, ಯಾಕಂದರೆ ನಂದು ಹೈಟ್ ಬಂದುಬಿಟ್ಟು 5.5 ಇದೆ. ಅದಕ್ಕೋಸ್ಕರ ನಾನು ಹೀರೋ ಹಂಕ್ಸನ್ನು ಚೂಸ್ ಮಾಡಿಕೊಂಡೆ. ತುಂಬ ಟ್ರಾಫಿಕ್ ಇರೋದ್ರಿಂದ ಹೀರೋ ಹಂಕ್ಸ್ ತುಂಬ ಬೆಟರ್ ನನಗೆ. ಬಟ್ ನನಗೆ ಈ ಕಲರ್ ಇಷ್ಟ ಇತ್ತು. ನನ್ನ ಫ್ರೆಂಡ್ಸಿಗೆಲ್ಲ ರೆಡ್ ಮತ್ತು ಬ್ಲ್ಯಾಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಮತ್ತೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ರೆಡ್ ಬ್ಲ್ಯಾಕ್ ತಗೋ ಅಂತ. ಓಕೆ, ಯಾವುದಾದ್ರೂ ಓಕೆ ಅಂತ. ಸೊ 1-2-3 ವರ್ಷ ಓಡಿಸುವಂಥ ಅಂಕ್ ಬೈಕನ್ನು ಚೂಸ್ ಮಾಡಿದ್ದೀನಿ. ಸೇಮ್ ಇದೇ ಥರ ಇದೆ. ನೀವು ಮಾಡೋದಿರೋದು ಏನೇ ಒಂದು ವೆಹಿಕಲ್ ಅಥವಾ ನೀವು ಓಡಿಸ್ಬೇಕಂದ್ರೂ ಕೂಡ ತುಂಬಾ ಡಾಕ್ಯುಮೆಂಟ್ ಮ್ಯಾಂಡೇರಿ ಆಗಿರುತ್ತೆ, ತುಂಬಾ ರೂಲ್ಸ್ ಇರುತ್ತೆ. ಅದರ ಜೊತೆ ಇದು ಒಂದು ಹೆಲ್ಮೆಟ್ ಕೂಡ ನನಗೆ ಸಿಕ್ಕಿದೆ. ಸೊ ಈ ಒಂದು 2500 ಸೊ ಗಾಡಿಯ ಲುಕ್ಕನ್ನು ನೋಡ್ಬೋದು. ಸೊ ಗಾಡಿಯ ಲುಕ್ಕನ್ನು ನೋಡಿಬಿಟ್ಟು ನೀವು ಚೆನ್ನಾಗಿದ್ರೆ ಅಥವಾ ನಿಮಗೆ ಚೆನ್ನಾಗಿ ಅನಿಸಿದರೆ ಸೊ ಕಮೆಂಟ್ ಕೂಡ ಮಾಡ್ಬೋದು. ಸೊ ಫೈನಲಿ ನಾನು ನಿಮಗೆ ಹಂಕ್ ಬೈಕ್ ಕೋಸ್ಟಾರಿಕಲ್ಲಿ ತಗೊಂಡಿದ್ದು ಹೀರೋ ಕಂಪನಿಯವ್ರದ್ದು. ಸೊ ಇಂಡಿಯಾದಲ್ಲಿ ಇದರ ಪ್ರೈಸು ಆನ್ ರೋಡ್ ಬಂದುಬಿಟ್ಟು 1,60,000 ಸಮಥಿಂಗ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಕೋಸ್ಟಾರಿಕಾದಲ್ಲಿ ನನಗೆ $2,500 ಅಷ್ಟಾಗಿದೆ. ಅಂದರೆ ಇಂಡಿಯಾದು ಮ್ಯಾಕ್ಸಿಮಮ್ ಒಂದು ಕರೆನ್ಸಿಗೆ ನಾನು ರುಪೀಸಿಗೆ ನಾನು ಕನ್ವರ್ಟ್ ಮಾಡಿದ್ರೆ 2,20,000 ಒಂದು ಬೈಕಿಗೆ ಪ್ರೈಸನ್ನು ಆಗಿದೆ. ಯಾಕಂದರೆ ಇಲ್ಲಿ ಹೀರೋ ಬೈಕ್ನ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಸೊ ಅದಕ್ಕೋಸ್ಕರ ಇದರ ಪ್ರೈಸು ಎಲ್ಲ ಇಂಪೋರ್ಟ್ ಮಾಡೋದ್ರಿಂದ ಇದು. ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.